ಸಮಯದ ಪ್ರಾಮುಖ್ಯತೆ ಬಗ್ಗೆ ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತಿದ್ದೀನಿ, ಕೇಳಿಸ್ಕೊಡಿ. ಒಬ್ಬ ನದಿ ದಡದಲ್ಲಿ ಕೂತ್ಕೊಂಡು ತನ್ನ ಕೈಯಲ್ಲಿರೋದನ್ನೆಲ್ಲ ಹಾಗೆ ಏನೋ ಆಲೋಚನೆ ಮಾಡ್ತಾ ನದಿಗೆ ಹಾಕ್ತಾ ಇರ್ತಾನೆ. 1 ಸಾರಿ, 2 ಸಾರಿ, 3 ಸಾರಿ, ಹೀಗೆ ಹಲವಾರು ಸಾರಿ ಹಾಕ್ತಾನೆ. ಲಾಸ್ಟಿಗೆ ಕೊನೆಯಲ್ಲಿರೋವಂಥದ್ದನ್ನು ಕೈಲಿರೋದನ್ನೇ ಎಸೆಯುವಾಗ ತನ್ನ ಕೈಲಿರೋದು ಏನು ಅಂತ ನೋಡ್ತಾನೆ. ಅದು ವಜ್ರ ಆಗಿರುತ್ತೆ. ಓಹೋ, ಅವನಿಗೆ ಮನವರಿಕೆ ಆಗುತ್ತೆ ಅವಾಗ, ತನ್ನ ಕೈಲಿರೋ ಎಷ್ಟೋ ವಜ್ರಗಳನ್ನು ನಾನು ನದಿಗೆ ಹಾಕ್ಬಿಟ್ಟೆ ಅಂಥೇಳಿ. ಅಂದರೆ ಇಲ್ಲಿ ಈ ವಜ್ರ ಅನ್ನೋದನ್ನು ಸಮಯ ಅಂತ ಅಂದ್ಕೊಳ್ಳೋದಾದರೆ, ನಮ್ಮ ಜೀವನದಲ್ಲಿ ಪ್ರತಿ ಸಮಯವನ್ನು ಕೂಡ ನಾವು ಹಾಳು ಮಾಡ್ತಾ ಹೋಗ್ತೀವಿ. ಯಾವತ್ತೋ ಒಂದು ದಿವಸ ಅದನ್ನು ಮನವರಿಕೆ ಮಾಡಿಕೊಂಡು ಅಷ್ಟನ್ನು ನಾವು ಕಂಪ್ಲೀಟಾಗಿ ಆ ಸಮಯವನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ನಮಗೆ ಆ ಸಮಯ ಹೋಗಿದ್ರ ಬಗ್ಗೆ ಪಶ್ಚಾತ್ತಾಪ ಆಗ್ಬೋದು. ಆ ಪಶ್ಚಾತ್ತಾಪ ನಿಮಗೆ ಯಾರಿಗೂ ಆಗೋದು ಬೇಡ ಅಂತಲೇ ನಾನು ಈ ಸಣ್ಣ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಟ್ಟಿರೋದು. ನಿಮ್ಮ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಆ ಸಮಯವನ್ನು ಬಳಸಿದ್ದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೆ ನಾವು ಏನನ್ನೋ ಸಾಧಿಸ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ. ಅದು ನಿಮ್ಮನ್ನು ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ ಮತ್ತು ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀರಿ. ಈ ಸಮಯವನ್ನು ಹಾಳು ಮಾಡದೇ ಇದ್ದರೆ ಮಾತ್ರ ಇದು ಸಾಧ್ಯ. ಅದಕ್ಕೋಸ್ಕರ ಈ ಚುಟುಕಾಗಿರುವಂಥ ಕಥೆನ ಹೇಳಿರೋದು. ನಿಮಗೆಲ್ರಿಗೂ ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಈ ವಿಚ್ ಆನಂದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.